ನಮಸ್ಕಾರ ಗೆಳೆಯರೇ. ಯಾವುದೇ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ನೀರೊಳಗೆ ನೀವು ಚೆಂಡನ್ನು ಅದಿಮಿಟ್ಟಷ್ಟು ಅದು ಪುಟಿದೇಳುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಒಂದು ಘಟನೆ ಏನು ಜಂತರ್ ಮಂತರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ಕೊಟ್ಟಿದ್ದ ಸಂಸತ್ ಚಲೋ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಯಾವ ಜಿಲ್ಲೆಯಿಂದ ಯಾವ ರಾಜ್ಯದಿಂದ ಇಡೀ ಯುವಕರು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಈ ಹೋರಾಟ ಅಂತ ಹೇಳಿದ್ರೆ ಅಷ್ಟು ಸುಲಭದ ಪ್ರಶ್ನೆ ಅಲ್ಲ. ಅದು ಒಳಗಡೆ ತಮಗಿರ್ಬೋದಾದಂಥ ನೋವು ಅನಿಸಿಕೆಗಳನ್ನು ಪುಟಿದೇಳಿಸುತ್ತದೆ. ತಮ್ಮಲ್ಲಿರ್ಬೋದಾದಂಥ ಪರಿಸ್ಥಿತಿಯನ್ನು ಎದುರಾಕೊಳ್ಳೋದಕ್ಕೆ ಅಥವಾ ಅದನ್ನು ಹೊರಗೆ ಹಾಕೋದಕ್ಕೋಸ್ಕರನೇ ಆ ಥರ ಒಂದು ಹೋರಾಟಕ್ಕೆ ಬಂದಿದೆ. ಅದು ಬಂದಿದ್ದೇನು ಕೇವಲ ಸಣ್ಣ ಇದೆಲ್ಲ, ಅದು ಏನು ಈ ನೀಟ್ ಪರೀಕ್ಷೆ ಸಂಬಂಧಪಟ್ಟಂಗೆ ನಡೆದಂಥ ಒಂದು ಘಟನೆ. ಅವನು ದೀಪಕ್ ಅಭಿಜಿತ್ ದೀಪ್ಗೆ ಅವರು ಏನು ಹೇಳಿಕೊಟ್ರು ಆ ಹೇಳಿಕೆ ಮೂಲಕ ಇವತ್ತು ಲಕ್ಷಾಂತರ ಜನ ಯುವಕರು ಬಂದಿದ್ದಾರೆ. ಲಕ್ಷಾಂತರ ಯುವಕರು ಬರ್ತಾರೆ ಅಂತ ಹೇಳೋದಕ್ಕೆ ಕಾಸು ಕೊಟ್ಟು ಬರೋದು ಬೇಕಾಗಲ್ಲ. ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ರಿ ಏನಾಗಿದೆ ಅಂತ. ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಏನು 21 ದಿನ ಕೂತಿದ್ದಂಥ ಸೋನಮ್ ವಾಂಗ್ಚುಕ್ ಅವರ ಅಮರಣಾಂತರ ಉಪವಾಸ ಸತ್ಯಾಗ್ರಹಕ್ಕೆ ಅದನ್ನ ತಗೊಂಡು ಹೋದರು, ಅದನ್ನೇನೋ ಮಾಡಿದರು. ಆತ ಎಲ್ಲಿದ್ದಾನಂತ ಇನ್ನು ಕರೆಕ್ಟಾಗಿ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪಿಕ್ಚರ್ನ ಸಿಗ್ತಾ ಇಲ್ಲ. ಸೊ ನಿನ್ನೆ ನಡೆದಂಥ ಘಟನೆಗಳನ್ನು ಒಂದು ಸಣ್ಣ ಮೆಲ್ಕಾಕಂತ ಬರೋಣ. ಬರ್ರಿ. ಅಂದರೆ ಆಡಳಿತ ಪಕ್ಷ, ಆ ಆಡಳಿತವಾದಂಥ ಸರ್ಕಾರ ಯಾವ ರೀತಿಯಾಗಿ ಹೋರಾಟವನ್ನು ಹತ್ತಿಕ್ಕಬಹುದು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಅಲ್ಲಿ ಕೇವಲ ಏನು ಬರೇ ವಿದ್ಯಾರ್ಥಿಗಳಷ್ಟೇ ಅಲ್ಲ ಬಂದಿರೋದು, ಬೇರೆ ಬೇರೆಯ ರಾಜಕೀಯ ಪಕ್ಷದ ಮುಖಂಡರುಗಳು ಎಂಟ್ರಿ ಆಗಿದ್ದಾರೆ. ಸಿನಿಮಾ ಆಕ್ಟರ್ಸು ಏನು ಪ್ರಕಾಶ್ ರಾಜು ಎಂಟ್ರಿ ಆಗಿದ್ದಾರೆ. ಮತ್ತು ಭೀಮಾ ಆರ್ಮಿ ಸಂಸದ ಆಜಾದ್ ಚಂದ್ರಶೇಖರ್ ಅವರು ಎಂಟ್ರಿ ಆಗಿದ್ದಾರೆ. ಇದು ಎಂಟ್ರಿ ಆಗಿರೋದ್ರ ಬಗ್ಗೆಗಿಂತ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಹೆಂಗೆ ಹತ್ತಿಕ್ತಾರೆ ಅನ್ನೋದ್ರ ಬಗ್ಗೆನೇ ಭಾಳ ಇಂಪಾರ್ಟೆಂಟು. ಒಂದೊಂದೇ ಫೋಟೋ ನೋಡ್ಕೊಂಡು ಬಂದ್ಬಿಡೋಣ. ಅಂದರೆ ಪೊಲೀಸನವರ ಪಕ್ಕ ಲಾಠಿ ಹಿಡ್ಕೊಂಡು ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ ಹುಡುಗರು. ಆ ಲಾಠಿ ಯಾರಿಲ್ಲ ಬಂತು ಅವ್ರಿಗೆ? ಆ ಯುವಕರಿಗೆ ಎಲ್ಲಿಂದ ಕೊಟ್ಟರು? ಹಂಗಾದ್ರೆ ಅದು BJPಯ ಪ್ರೇರಿತ ಗುಂಡಾಗಳಿಂದ ಬಂದಿದ್ದಾರೆ. ಅದರಲ್ಲೂ ಯಾವುದೇ ಇದಂತೆ ಅಂತಲ್ಲ, ಎಲ್ಲ ಪಕ್ಷಗಳಲ್ಲೂ ಅಧಿಕಾರದಲ್ಲಿದ್ದಾಗ ಈ ಥರ ಒಂದು ನಡೆಯುವಂಥ ಒಂದು ಘಟನೆಗಳೇ, ಅದೇನಿಲ್ಲ. ಯಾವಾಗ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ ಹೋದ್ರು, ಜಂತರ್ ಮಂತರಲ್ಲಿ ಇಂದ ಏನು ಸಂಸತ್ ಭವನಕ್ಕೆ ನುಗ್ಗೋದಂತ ಹೇಳಿದ್ರೆ ಮಾಮೂಲಿಯಾಗಿ ಯುವಕರು ಪ್ರತಿಭಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಬಹಳ ಸೈಲೆಂಟಾಗಿ ತಮ್ಮ ಇದನ್ನು
ಘೋಷಣೆಗಳನ್ನು ಕೂಗ್ತಾ ಹೋಗ್ತಾ ಇದ್ದಾರೆ ಬಿಟ್ಟರೆ ಅಲ್ಲಿ ಯಾರು ಯಾವುದೇ ರೀತಿಯ ವಿಧವಾದಂಥ ಏನು ಬೇರೆ ರೀತಿಯಾದಂಥ ಅದನ್ನು ಪ್ರತಿಭಟನೆಯನ್ನು ಬೇರೆ ರೀತಿ ತರ್ಕೊಂಡು ಹೋಗೋಕ್ಕೆ ತಯಾರಿರಲಿಲ್ಲ. ಅಷ್ಟರೊಳಗೆ ಪೊಲೀಸ್ನವರು ಹುಡುಗರನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ. ಇನ್ನು ಇತ್ಲಾಗೆ ಯಾವಾಗ ಜಂತರ್ ಮಂತರಿಂದ ಹುಡುಗರು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಇಡೀ ಜಂತರ್ ಮಂತರನ್ನು ಖಾಲಿ ಮಾಡಿದ್ದಾರೆ. ಸೊ ಅದು ಒಂದು ಕಡೆ ಇಟ್ಕೊಂಡೆ ಈಗ ನಮ್ಮದು ಕರ್ನಾಟಕ ರಾಜ್ಯದ ಬಗ್ಗೆ ಒಂದು ಸಣ್ಣ ಮೆಲ್ಕು ಹಾಕ್ಬೇಕಂತ ನನಗೆ ಅನಿಸುತ್ತೆ. 1979ರಲ್ಲಿ ಗೋಕಾಕ್ ವರದಿ ಅಂತೇಳಿ ನಡೀತು. ಅದು ಬಹುತೇಕ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು. ಗೋಕಾಕ್ ವರದಿ ಅಂತ 1979. ಆ ಗೋಕಾಕ್ ವರದಿಯೊಳಗೆ ನಾನು ಒಂದಿನ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ. ಉಪವಾಸ ಸತ್ಯಾಗ್ರಹ ಅಂದರೆ ಏನು ಅಂತ ನನಗೆ ಅರ್ಥ ಆಗಿದೆ. 24 ಗಂಟೆ ಸರದಿ ಉಪವಾಸ. ಅದು 24 ಗಂಟೆ ಕೂತಿದ್ದೀನಿ. ಒಬ್ಬರು ಬೆಳಗ್ಗೆ ಕೂತ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ಆ ಟೈಮಿಂಗ್ಸ್ಗೆ ಇನ್ನೊಬ್ಬರು ಬಂದು ಕೂತ್ಕೊಳ್ಳೋ ತನಕ ಅವ್ರು ಕೂತ್ಕೊಂಡಿರ್ಬೇಕು. ಆ ಥರದಲ್ಲಿ ಕೂತ್ಕೊಂಡಿದ್ದೀನಿ 24 ಗಂಟೆ ನೀರು ಕುಡ್ಕೊಂಡು ಅಷ್ಟೇ. ಸೊ ಈ ಗೋಕಾಕ್ ವರದಿ ಒಳಗೆ ದೊಡ್ಡ ಚಳುವಳಿ ಆಯಿತು. ಅದು ಕಾರಣ ಏನಂತೇಳಿದ್ರೆ, ಏನು ಕನ್ನಡಕ್ಕೆ ಪ್ರಥಮ ಭಾಷೆ ಕೊಡಬೇಕು, ಪ್ರಥಮ ಆದ್ಯತೆ ನೀಡಬೇಕು ಅನ್ನೋದು ಇನ್ನು ಬೇರೆ ಬೇರೆ ಎಲ್ಲ ಇಟ್ಕೊಂಡು ದೊಡ್ಡ ಚಳವಳಿ ನಡೀತು. ಡಾಕ್ಟರ್ ರಾಜ್ಕುಮಾರ್ ಅಂತವರು, ಸಿನಿಮಾ ಆಕ್ಟರ್ಸ್ಗಳೆಲ್ಲರೂ ಅದರಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದರು. ಹಂಗಾಗಿನೇ ಅದು ಬಹಳ ದೊಡ್ಡ ಚಳುವಳಿ ಆಗಿ ನಡೀತು. ಅದಾದ ಮೇಲೇ ಮತ್ತೊಂದು ಇಡೀ ಸರ್ಕಾರವನ್ನೇ ಬೀಳಿಸಿದ ಮಟ್ಟಕ್ಕೆ ನಡೆದಿದ್ದು ನರಗುಂದ ನವಲಗುಂದ ರೈತ ಬಂಡಾಯ. ಅದು 1980ರಲ್ಲಿ. 1980ರಲ್ಲಿ ಏನು ರೈತ ಹೋರಾಟ ನಡೀತಲ್ಲ, ನರಗುಂದ ನವಲಗುಂದ ರೈತ ಬಂಡಾಯ ಅಂತಲೇ ಕರೀತಾರೆ. ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ನಡೆದಿರೋಂಥದ್ದು, ನಾವು ನೋಡಿರೋಂಥದ್ದು. ನಾನಿನ್ನು ಆವಾಗಿನ PUC ಏನಂತ ಓದ್ತಾ ಇದ್ದಂತ ಕಾಣುತ್ತೆ. ಆ ಟೈಮಲ್ಲಿ ಚಿತ್ರದುರ್ಗದಲ್ಲಿ ಆ ರೈತರು ಕಾಲ್ನಡಿಗೆ ಜಾಥವನ್ನು ಮಾಡಿದ್ರು ಬೆಂಗಳೂರಿಗೆ. ರೈತರು ತೀರೋಗಿದ್ದಾರೆ, ಗೋಲಿಬಾರ್ ಆಗಿದೆ, ಅದನ್ನು ಖಂಡಿಸಿ ರೈತರು, ಅವಾಗಿದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಏನು ಗುಂಡೂರಾವ್ ಸರ್ಕಾರ ಅಲ್ಲಿದ್ದು ಬಂಡೆ ಅಂತ ಸರ್ಕಾರ ಅಂತ ಕರಿತಿದ್ರು. ಆವಾಗ ಹೋದರು. ರೈತರ ಪ್ರತಿಭಟನೆಗೆ ಮಣಿ ಬೇಕಾಯಿತು. ಅಂದರೆ ರೈತರ ಪ್ರತಿಭಟನೆ ಅಂತಲ್ಲ, ರೈತರ ಪ್ರತಿಭಟನೆ ಜೊತೆಗೆ ಗೋಕಾಕ್ ವರದಿ, ಆಮೇಲೆ ದಲಿತರ ಹೋರಾಟ, ಇವೆಲ್ಲವೂ ಸೇರ್ಕೊಂಡು ಅದು ಒಂದು ರೀತಿಯಲ್ಲಿ ಸರ್ಕಾರ ಬಿದ್ದೋಯ್ತು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಗುಂಡೂರಾವ್ ಸರ್ಕಾರನ ಇಳಿಸಲಾಯ್ತು ಆಗಿನ ಕಾಲಕ್ಕೆ. ಈ ಹೋರಾಟವನ್ನು ಹೆಂಗೆ ಎತ್ತಿಕ್ಬೋದು, ಯಾವ ರೀತಿ ಅದಿಮಿಡ್ಬೋದು ಅನ್ನೋದ್ರ ಬಗ್ಗೆ ಮತ್ತೊಂದು ಹೋರಾಟ ನಡೀತು. ಆವಾಗಲೇ ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಏನು ರೈತ ಇದು ನವಲಗುಂದ ಬಂಡಾಯ ನಡೆದಾದ್ಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕಟ್ಟಿದರು. ಅದು ಬಹಳ ದೊಡ್ಡ ಚಳವಳಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿಗಳಲ್ಲೂ ಒಂದು ಫ್ಲೆಕ್ಸ್ ಹಾಕ್ಕೊಳ್ಳೋದು, ಒಂದು ಅದ್ರ ಮೇಲೆ ಯಾರು ರೈತರು ಇದು ಯಾರು ಅಧಿಕಾರಿಗಳು ಬರೋಂಗಿಲ್ಲ, ರೈತರು ಕೆಲಸಕ್ಕೆ ಹೋಗಿರ್ತಾರೆ, ಇಂಥ ದಿನ ಬರಬೇಕು ಅನ್ನೋ ಒಂದು ದೊಡ್ಡ ಆಂದೋಲನ ಸ್ಟಾರ್ಟ್ ಆಯಿತು, ಪ್ರಾರಂಭ ಆಯಿತು. ಅದನ್ನ ಇಟ್ಕೊಳ್ಳಿ. ಆ ಟೈಮಲ್ಲಿ ಅದು 1996 ಅಂತ ಕಾಣುತ್ತೆ. KFC ಅಂತ, ಈ ಕೆಂಟಕಿ ಫುಡ್ಸ್ ಸಂಬಂಧಪಟ್ಟಂಗೆ ನಮ್ಮ ನಂಜುಂಡಸ್ವಾಮಿ ಅವರು ಹೋರಾಟ ಮಾಡ್ತಾರೆ. ಆವಾಗಿದ್ದು JH ಪಟೇಲ್ರು. JH ಪಟೇಲ್ರು ಅಂತ ಹೇಳಿದ್ರೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ಎರಡು ಸತಿ ಹೇಳ್ತೀನಿ, ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು. ಆಗ ಭಾರಿ ದೊಡ್ಡ ಬೆಂಗಳೂರಲ್ಲಿ ಚಳುವಳಿ ನಡೆಯುತ್ತೆ. ಪ್ರೊಫೆಸರ್ ನಂಜುಂಡಸ್ವಾಮಿನ ಅರೆಸ್ಟ್ ಮಾಡಲಾಗುತ್ತೆ. ಅವತ್ತಿಂದನೇ ರೈತ ಚಳವಳಿ ಹಿಮ್ಮುಖವಾಗುತ್ತೆ ಅಂತ ದೊಡ್ಡ ಲೀಡ್ರನ್ನೇ ಒಳಗಾಕಿದಾಗ ನಮ್ಮಂತರದಲ್ಲಿ ಏನು ಅಂತ ಇದಾಗುತ್ತೆ. ಆದರೆ ನಿನ್ನೆ ನಡೆದಂಥ ಜಂತರ್ ಮಂತರ್ ಹೋರಾಟದಲ್ಲಿ ಏನಿದೆ,
ಎಷ್ಟು ಜನ, ಒಂದು 70-80 ಜನ ಯುವಕರನ್ನೆಲ್ಲ ಒಳಗಾಕಿದ್ದಾರೆ. ಭಾಳಷ್ಟು ಜನಕ್ಕೆ ಪೆಟ್ಟಾಗಿದೆ. ಜಲಫಿರಂಗಿ ಬಿಟ್ಟಿದ್ದಾರೆ. ಆದರೆ ಯಾಕೆಂತ ಹೇಳಿದರೆ ಅಲ್ಲಿ ನಾಯಕತ್ವ ಇದ್ದಿದ್ದು ನಂಜನಸ್ವಾಮಿಯವ್ರದ್ದು ಒಂದೇ, ಜೊತೆ ಸ್ನೇಹಿತರಿದ್ದು. ಆದರೆ ಇಲ್ಲಿದ್ದು ಯುವಕರೇ ನಾಯಕತ್ವ. ಅಲ್ಲಿ ಈ ಸತಿ ಇದ್ದಿದ್ದು ಯುವಕರೇ ನಾಯಕತ್ವ ವಹಿಸ್ಕೊಂಡಿದ್ರು. ಅವರವರೇ ನೀವು ನೋಡ್ಬೇಕಂದ್ರೆ ಯಾವುದೇ ಮೀಡಿಯಾದಲ್ಲಿ, ಅಂದರೆ ಅದನ್ನು ಗೋಧಿ ಮೀಡಿಯಾ ಅಂತ ಕರೀತಾರೆ, ಯಾವುದೇ ಮೀಡಿಯಾಗಳಲ್ಲಿ ಅದನ್ನು ಜಾಸ್ತಿ ಪ್ರಚಾರ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರವರೇ ಹುಡುಗರು ತಮ್ಮ ಮೈಕಲ್ಲಿ ಇಟ್ಕೊಂಡು ತಮ್ಮ ಕ್ಯಾಮ್ರಾದೊಳಗೆ ತಮ್ಮ ಮೊಬೈಲ್ ಒಳಗನೆ ಏನು ನಡೀತಿದೆಯಾ ಅನ್ನೋನ್ನ ಅಪ್ಡೇಟ್ ಕೊಡ್ತಾ ಹೋಗ್ತಿದ್ದಾರೆ. ಈ ಚಳವಳಿ ನಡೆಯೋ ಟೈಮಲ್ಲಿ ಯುವಕರಿಗೆ ಭಾಳ ಪೆಟ್ಟಾಗಿದೆ. ಅಂದರೆ ಧನ ಒದ್ದಂಗೆ ಓದಿದ್ದಾರೆ ಇವರು. ಇದನ್ನು ಖಂಡಿಸಿ ಸಂಸದರಾದಂಥ ಅಜಯ್ ಚಂದ್ರಶೇಖರ್ ಅವರು ಧರಣಿ ಕೂತಿದ್ದಾರೆ. ಸಂಸದರು ಅಜಯ್ ಚಂದ್ರಶೇಖರ್, ಭೀಮ್ ಆರ್ಮಿಯ ನಾಯಕರು ಧರಣಿ ಕೂತರು. ಇದು ಹೆಂಗಿದೆ ಅಂತೇಳಿದ್ರೆ, ಕಣ್ಣು, ಮೂಗು, ಕಿವಿ ಯಾವುದೇ ಅವಯವಗಳು ಕೆಲಸ ಮಾಡದಲೇ ಇರಬಹುದಾದಂಥ ಕೇಂದ್ರ ಸರ್ಕಾರ ಇದ್ದಂಗೆ ಕಾಣ್ತದೆ. ಅದು ಯಾರೇ ಆಗಿರಲಿ, ಯಾವುದೇ ಹೋರಾಟವನ್ನು ಹತ್ತಿಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ. ಸರಿ, ಅದು ನಡೀತು. ಇನ್ನೇನು ಎಲ್ಲ ರೈತರು ಹುಡುಗರು ಎಲ್ಲ ಹೊರಟು ಬಿಡ್ತಾರೆ, ಯಾರು ಇರಲ್ಲ ಅಂತ. ಆದರೆ ಏನು 3 ಡಿಮ್ಯಾಂಡ್ ಇಟ್ಟಿದ್ರು, ಆ ಡಿಮ್ಯಾಂಡು ಇನ್ನೂ ಫುಲ್ಫಿಲ್ ಆಗಿಲ್ಲ. ಹಾಗಾಗಿ ಮತ್ತೆ ಯುವಕರು ಅದೇ ಜಂತರ್ ಮಂತರ್ಗೆ ಬಂದಿದ್ದಾರೆ. ಆ ಜಂತರ್ ಮಂತರಲ್ಲಿ ಏನಿತ್ತು, ಮಳೆ ಬಂದಿದ್ದೆಲ್ಲ ಅವರೇ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಇದರ ಬಗ್ಗೆ ಒಂದು ಭಾಳ ಸಿನ್ಸಿಯರಾಗಿ ಹೇಳೋದು ಅಂತ ಹೇಳಿದ್ರೆ, ಯುವಕರು, ನಾನು ರಸ್ತೆಗಳಲ್ಲಿ ಅದರಲ್ಲಿ ವಿಡಿಯೋ ನೋಡ್ತಾ ಬಂದಿದ್ದೀನಿ, ತಾವು ತಿಂದಿದ ಒಂದೊಂದು ಇದನ್ನು ಒಂದೊಂದು ಕವರ್ಗಳಲ್ಲಿ ಹಾಕಿ ನೀಟಾಗಿ ಕ್ಲೀನಾಗಿ ಇಟ್ಟು ಹೋಗಿದ್ದಾರೆ ವಿನಃ ಎಲ್ಲಂದ್ರಲ್ಲೇ ಬಿಸಾಕಿ ಹೋಗಿಲ್ಲ. ಇದು ಭಾಳ ಅದ್ಭುತವಾದ ಇದು. ಅಂದರೆ ಯಾರು ಅದಕ್ಕೆ ಗೈಡ್ಲೈನ್ಸ್ ಇಲ್ಲ. ಅದಕ್ಕೆ ನೀವು ಹೀಗೆ ಇರಬೇಕು, ಹೀಗೆ ನಡ್ಕೊಂಡು ಹೋಗ್ಬೇಕು, ಹೀಗೆ ಹೋರಾಟ ಮಾಡ್ಬೇಕು ಅನ್ನೋದಿಲ್ಲ. ಸ್ವಯಂಕೃತವಾಗಿ ತಾವೇ ತೀರ್ಮಾನ ಮಾಡ್ಕೊಂಡು ಹೋರಾಟವನ್ನು ಭಾಳ ಚೆಂದ ನಡೆಸಿದರೆ ಅದಕ್ಕೆ ನಾವು ಹ್ಯಾಂಡ್ಸಪ್ ಅಂತ ಹೇಳ್ಬೇಕು ನಾವು. ಮತ್ತೆ ರಾತ್ರಿ ಜಂತರ್ ಮಂತರ್ಗೆ ಬಂದಿದ್ದಾರೆ, ಮತ್ತೆ ಹೋರಾಟ ಪ್ರಾರಂಭವಾಗಿದೆ. ಅದೇ ಹೇಳಿದ್ದು ನಾನು, ಒಂದು ಹೋರಾಟವನ್ನು ಇದನ್ನು ಹತ್ತಿಕ್ಕಲು ಸಾಧ್ಯವೇ ಇಲ್ಲ. ಇದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಿದ್ದಾರೆ ನಮ್ಮ ಭಾಳಷ್ಟು ಜನ. ಅದೇನೋ ಬೇರೆ ಕಡೆಯಿಂದ ದುಡ್ಡು ಬಂದಿದೆ, ಅವರೆಲ್ಲರೂ ಹಿಂದೂಗಳಲ್ಲ, ಅವರೆಲ್ಲರೂ ಏನೋ ನಮ್ಮ ವಿರೋಧಿಗಳು, ಈ ಥರದೆಲ್ಲವೂ ಅಪಪ್ರಚಾರ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ರೀ. ಅದೇ ಯುವಕರೇ ನಿಮಗೆ ಈಗೇನು ಬಂದಿದ್ರಲ್ಲ ಜಂತರ್ ಮಂತರ ಇದರೊಳಗೆ ಲಕ್ಷಾಂತರ ಜನ ಹುಡುಗರು, ಅದೇ ಯುವಕರೇ ನಿಮ್ಮ ಪರವಾಗಿ ಬೊಟ್ಟು ಹಚ್ಕೊಂಡು ಅಡ್ಡಾಡಿರೋರು. ಅದೇ ಯುವಕರೇ ನಿಮಗೆ ವೋಟ್ ಹಾಕಿರೋರು. ಅದೇ ಯುವಕರೇ ನಿಮ್ಮ ಪರವಾಗಿ ಕುಣಿದು ಕುಪ್ಪಳಿಸಿರೋರು. ಆದರೆ ಆ ಯುವಕರ ಮೇಲೇ ಮತ್ತೆ ನೀವು ದಂಡ ಪ್ರಯೋಗ ಮಾಡೋದು ಅಷ್ಟು ಸುಲಭವಲ್ಲ, ಸರಿನೂ ಅಲ್ಲ. ಅಲ್ಲ, ಹತ್ತಿಕ್ಕಬೇಕು ಅನ್ನೋದಾದರೆ ಈ ಥರವಾದಂಥ ಹತ್ತಿಕ್ಕಂಥದ್ದು ಇದೆಯಲ್ಲ, ಪ್ರತಿ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಥರ ಹತ್ತಿಕ್ಕುವಂಥ ಪ್ರಯತ್ನ ನಡೆಯುತ್ತೆ. ಅದು BJP ಆ ಕಾಂಗ್ರೆಸ್ ಯಾವುದನ್ನಾಗಿಲ್ಲ. ಅದು ನಾನು ಹಿಂದೆ ಹೇಳಿದಲ್ಲ, ನರಗುಂದ ರೈತ ಬಂಡಾಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗಿದ್ದಾಗ ರೈತರನ್ನ ಗೋಲಿಬಾರ್ ಮಾಡಿ ಇದು ಮಾಡಿದ್ರು ಅಂತೇಳಿ. ಅದೇ ಕರ್ನಾಟಕದಲ್ಲಿ ನಮ್ಮ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಬಗ್ಗೆ ಗೋಲಿಬಾರ್ ಮಾಡಿದ್ರು. ಎಲ್ಲಿ ಹಿರೇಕೆರೂರು ಇದೆಲ್ಲೋ ಊರಲ್ಲಿ, ಹಾವೇರಿ ಹತ್ರ ಆಯ್ತು. ಅಂದರೆ ನೀವು ಹತ್ತಿಕ್ಕದ ಎಲ್ಲಿ ಅಂತ ನನಗೆ. ಅಂದರೆ ನಿಮ್ಮನ್ನು ಯಾರ ಪ್ರಶ್ನೆ ಮಾಡೋ, ಅಧಿಕಾರ ಬರೋಕ್ಕಿಂತ ಮುಂಚೆ ಮಾತ್ರ ನಿಮ್ಗೆ ಎಲ್ಲರೂ ಬೇಕು. ನಿಮಗೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ರೈತರ ಪರವಾಗಿ ಮಾತನಾಡುತ್ತೀರಾ, ವಿದ್ಯಾರ್ಥಿಗಳ ಪರವಾಗಿ ಮಾತನಾಡುತ್ತೀರಾ, ಮಹಿಳೆಯರ ಪರವಾಗಿ ಮಾತನಾಡುತ್ತೀರಾ. ಅಧಿಕಾರಕ್ಕೆ ಬಂದ ಮೇಲೆ ಅವರ ಪ್ರಶ್ನೆಗಳನ್ನು ನೀವು ಎದುರಿಸೋಕ್ಕಾಗದಲ್ಲಿ ಅವ್ರನ್ನ ಹತ್ತಿಕ್ಕಲು ನೀವು ಪ್ರಯತ್ನ ಪಡ್ತೀರ. ಈ ಹತ್ತಿಕ್ಕ ಇದರೊಳಗೆ
ಭಾಳ ದಿನ ನಡೆಯೋದಿಲ್ಲ. ಈ ಥರ ಚಳುವಳಿಗಳು, ಇಂತಹ ಚಳುವಳಿಗಳು ಮತ್ತೆ ಮುಂದೆ ಹುಟ್ಟುತ್ತೆ. ನಾವು ಕೇಳ್ತಿರೋದು ಏನು ಸ್ವಾಮಿ, ವಿದ್ಯಾರ್ಥಿಗಳಾದಂಥವ್ರು ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಅನ್ನ, ಕೈ ತುಂಬ ಕೆಲಸ, ಕಣ್ತುಂಬ ನಿದ್ದೆ, ಒಳ್ಳೆ ದೇಶ ಕಟ್ಟೋದಕ್ಕೆ ಏನು ಪ್ರಯತ್ನ ಪಡಬೇಕು ಮಾಡ್ತಾರೆ. ಅದು ಬಿಟ್ಟು ಭಜನೆ ಮಾಡ್ಕೊಂಡು ಇರೋದಿಲ್ಲ. ಭಜನೆ ಒಂದು ದಿನ ಚೆಂದ ಇರ್ತದೆ, 2 ದಿನ ಚೆಂದ ಇರ್ತದೆ, 3 ದಿನ ಚೆಂದ ಇರ್ತದೆ. ಉಪವಾಸವಾಗಿ ನಾವು ಭಜನೆ ಮಾಡ್ತೀವಿ, ಆದರೆ ಹಸ್ಕೊಂಡು ನಾವು ಭಜನೆ ಮಾಡಲ್ಲ ಅನ್ನೋದನ್ನು ಮತ್ತೊಮ್ಮೆ ತೋರಿಸ್ಕೊಡ್ತಾ, ಯಾವುದೇ ಕಾರಣಕ್ಕಾಗಲಿ ನಿಮ್ಮ ಪಕ್ಷದ ಏನು ತೀರ್ಮಾನಗಳಿರಲಿ ಸರ್, ದಯವಿಟ್ಟು ಮೋದಿಯವರಿಗೆ, ಪ್ರಧಾನಮಂತ್ರಿಗಳಾದಂಥ ಮೋದಿಯವರಿಗೆ ನನ್ನದೊಂದು ಮನವಿ, ತಾವು ದಯವಿಟ್ಟು ಯುವಕರನ್ನು ಕಡೆಗಣಿಸಬೇಡ್ರಿ. ಅವರ ಕೆಲಸದ ಬಗ್ಗೆ ಇದ್ರ ಬಗ್ಗೆ ಗಮನ ಹರಿಸಿ, ಯಾಕೆ ಬಂದರು ಅನ್ನೋದ್ರ ಬಗ್ಗೆ ಒಂದು ಸತಿ ಯೋಚನೆ ಮಾಡಿ. ಆ ಯುವಕರು, ಲಕ್ಷಾಂತರ ಮಂದಿ ಯುವಕರು ಡೆಲ್ಲಿಯೊಳಗೆ ಬಂದಿದ್ದ ಕಾರಣ ಏನಂತ ಯೋಚನೆ ಮಾಡಿ. ಹತ್ತಿಕ್ಕದಲ್ಲ ಇಂಪಾರ್ಟೆಂಟು, ಬರೋದಕ್ಕಿಂತ ಮುಂಚೆ ಏನು ಮಾಡ್ಬೋದಾಗಿತ್ತು ಅಂತ ಯೋಚನೆ ಮಾಡಿ. ಬಂದ ಮೇಲೆ ಅವ್ರನ್ನ ಹತ್ತಿಕ್ಕದಾಗಲಿ, ಆ ಯುವಕರನ್ನ ಹೊಡೆಯೋದಾಗಲಿ ಒಳ್ಳೆಯದಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.